ಮತ್ತಿನಲ್ಲಿರೋ ರಂಜನಿ ತಾನೇನು ಮಾಡ್ತಾ ಇದ್ದೀನಿ ಅಂತ ತಿಳಿದ ಕಾರಣ ಅವನನ್ನು ಗಟ್ಟಿಯಾಗಿ ಹಿಡಿದು, ಓಯ್ ನೀನು ಯಾರೋ ತಿಳಿದು ಆದರೆ ನಿನ್ನ ಜೊತೆ ಕಳೆಯೋ ಈ ರಾತ್ರಿ ಮಾತ್ರ ಅದ್ಭುತವಾಗಿರಬೇಕು, ಅರ್ಥ ಆಯ್ತಾ ಅಂತ ಮುಚ್ಕೊಳ್ತಾ ಇರುವ ಕಣ್ಣುಗಳಿಂದ ಅವನನ್ನು ಕೆರಳಿಸ್ತಾ ಹೇಳಿದ್ಲು. ನೀನೇ ನೋಡ್ತೀಯ ಅಲ್ವಾ, ಈ ರಾತ್ರಿನ ಲೈಫ್ನಲ್ಲಿ ಮರೆಯೋದಂತ ಮಾಡ್ತೀನಿ ಎನ್ನುತ್ತಾ ರಂಜನಿ ಶರೀರವನ್ನು ಆಸೆಯಿಂದ ತಡವುತ್ತಾ ಅವಳನ್ನ ತನ್ನವಳನ್ನಾಗಿ ಮಾಡಿಕೊಂಡ ಅವನು. ರಂಜನಿ ತಕ್ಷಣ ಗಾಢ ನಿದ್ದೆಗೆ ಜಾರಿದ್ರಿಂದ ಅವನು ಬೆಡ್ ಮೇಲಿಂದ ಎದ್ದು ರೆಡಿಯಾಗಿ ಹೊರಟು ಹೋದ. ಮರುದಿನ ಬೆಳಿಗ್ಗೆ ಹೋಟೆಲ್ ರೂಮ್ನಲ್ಲಿದ್ದೇ ಎದ್ದ ರಂಜನಿ ಮೀಟಿಂಗ್ ಇದೆ ಅಂತ ನೆನಪು ಮಾಡಿಕೊಂಡು ತಡಬಡಾಯಿಸ್ತಾ ಆಫೀಸಿಗೆ ಬಂದಳು. ಡಿಯರ್ ರೀಡರ್ಸ್, ಕೆಲವು ಜನ ಈ ಸೀನ್ ಹತ್ರ ಕನ್ಫ್ಯೂಸ್ ಆಗಿರಬಹುದು ಅಂತ ಅಂದ್ಕೊಳ್ತಿದ್ದೀನಿ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಸಣ್ಣ ಕ್ಲಾರಿಫಿಕೇಷನನ್ನು ಕೊಡ್ತಿದ್ದೀನಿ. ಫಸ್ಟ್ ಎಪಿಸೋಡ್ನಲ್ಲಿ ರಂಜನಿ ಆಫೀಸಿಗೆ ಬಂದ ಮೇಲೆ ಚೇರ್ನಲ್ಲಿ ಕೂತು ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಇಲ್ಲಿವರೆಗೆ ನಡೆದಿದ್ದಲ್ಲ ಅದೇ ಫ್ಲ್ಯಾಶ್ ಬ್ಯಾಕ್. ವಿಶ್ವನನ್ನು ಪ್ರೀತಿಸಿ ಮೋಸ ಹೋದ ಬೇಸರದಲ್ಲಿ ಫ್ರೆಂಡ್ಸ್ ಜೊತೆ ಸೇರಿದ ರಂಜನಿ ಅನಿರೀಕ್ಷಿತವಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಜೊತೆ ಆ ರಾತ್ರಿ ಕಳೀತಾಳೆ. ಚಿಕ್ಕದಾಗಿ ಅದೇ ಫ್ಲ್ಯಾಶ್ ಬ್ಯಾಕ್ ಹೀಗೆ ನಿಮಗೆ ಹೇಳಿದ್ದು. ಇನ್ನು ಮುಂದೆ ಸ್ಟೋರಿ ಆ ರಾತ್ರಿಯ ನಂತರ ಅಂದರೆ ಪ್ರಸ್ತುತ ಕಾಲದಲ್ಲಿ ನಡೀತಾ ಇದೆ. ನೀವು ಗಮನಿಸುವಿರಿ ಅಂತ ಆಶಿಸ್ತೀನಿ. ಪ್ರಸ್ತುತ ತನ್ನ ಕ್ಯಾಬಿನ್ನಲ್ಲಿ ಕೂತು ಅಲ್ಲಿವರೆಗೆ ನಡೆದಿದ್ದನ್ನೆಲ್ಲ ನೆನಪು ಮಾಡಿಕೊಂಡ ರಂಜನಿಗೆ ಆ ನೆನಪುಗಳು ಅಸಹನೀಯ ಅಂತ ಅನಿಸಿದ್ರಿಂದ ಇನ್ನು ಆಫೀಸ್ನಲ್ಲಿ ಇರೋದಕ್ಕೆ ಮನಸ್ಸಿಲ್ಲದೆ ಪರ್ಮಿಷನ್ಗಾಗಿ ಮೇಲ್ ಹಾಕಿ ಮನೆಗೆ ಹೊರಟೋದ್ಲು. ಮಧ್ಯದಲ್ಲೇ ಮನೆಗೆ ಬಂದ ಮಗಳನ್ನು ನೋಡಿ, ಏನಾಯ್ತು ರಂಜನಿ, ಅಷ್ಟರೇ ಆಫೀಸಿಂದ ಬಂದೆ ಅಂತ ಕೇಳಿದ್ರು ಮಾಲತಿ. ಏನಿಲ್ಲಮ್ಮ, ಸ್ವಲ್ಪ ತಲೆನೋವಿದೆ ಅನ್ನುತ್ತಾ ಸೋಫಾದಲ್ಲಿ ಕೂತಲು ರಂಜನಿ. ಅದಕ್ಕೆ ಮಾಲತಿ ಬಂದು ಅವಳ ಪಕ್ಕದಲ್ಲಿ ಕೂತು, ನಿಜ ಹೇಳು ಏನಾಯಿತು ಅಂತ ಪ್ರೀತಿಯಿಂದ ಕೇಳಿದ್ಲು. ಅದಕ್ಕೆ ಸಡನ್ನಾಗಿ ತಾಯಿಯ ಮಡಿಲಲ್ಲಿ ಮಲಗಿ ಮುಖ ಮುಚ್ಕೊಂಡು ಕಣ್ಣೀರು ಹಾಕಿದ್ಲು ರಂಜನಿ. ಮಾಲತಿ ಏನೂ ಮಾತಾಡದೆ ಮಗಳ ಬೆನ್ನು ಸವರಿದ್ಲು. ಅವಳ ಮನಸ್ಸು ಆಗಲೇ ಏನೋ ಕೆಡಕನ್ನು ಶಂಕಿಸಿದ್ರಿಂದ ರಂಜನಿ ಏನು ಹೇಳಿದ್ರು ಕೇಳಲು ತನ್ನಂತಾನು ಸಿದ್ಧಪಡಿಸ್ಕೊಂಡ್ಳು ಮಾಲತಿ. ಸ್ವಲ್ಪ ಹೊತ್ತಿಗೆ ಸಮಾಧಾನವಾದ ರಂಜನಿ ಸರಿಯಾಗಿ ಕೂತು ತಲೆ ತಗ್ಸಿ ಅತಿ ಕಷ್ಟದಿಂದ ಮಾತು ಹೊರ ಹಾಕ್ತಾ, ಅಮ್ಮ ನಾನು ಮೋಸ ಹೋದೆ. ಆ ವಿಶ್ವನಿಗೆ ಇವಾಗ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಂತೆ, ಇನ್ನು ನನ್ನ ಜೊತೆ ಯಾವ ಸಂಬಂಧವೂ ಇಲ್ಲ ಅಂತ ಬ್ರೇಕಪ್ ಅಂದ್ಬಿಟ್ಟ ಅಂತ ತಡಬಡಾಯಿಸ್ತಾ ಹೇಳಿದ್ಲು. ಅಂಥ ವಿಷಯವೇನೇನೋ ಹೇಳ್ತಾಳೆ ಅಂತ ಮಾಲತಿ ಮೊದಲೇ ಊಹಿಸಿದ್ರಿಂದ ಅವಳು ದೊಡ್ಡದಾಗೇನು ರಿಯಾಕ್ಟ್ ಮಾಡಿದೆ. ಹಾಂ ಸರಿ, ಇವಾಗ ಏನು ಮಾಡೋಣ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ಲು. ತಾನಷ್ಟು ದೊಡ್ಡ ವಿಷಯ ಹೇಳಿದ್ರು ಮಾಲತಿ ಅಷ್ಟು ಕೂಲಾಗಿ ಮಾತಾಡಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಅಮ್ಮ ಅಂತ ಆಶ್ಚರ್ಯದಿಂದ ಕೇಳಿದ್ಲು ರಂಜನಿ. ಆ ಪ್ರಶ್ನೆಗೆ ಮಾಲತಿ ಒಂದು ಕ್ಷಣ ಮೌನವಾಗಿ ನೋಡಿ ನಂತರ ಜೋರಾಗಿ ಉಸಿರು ಬಿಟ್ಟು, ಕೋಪ ಇದೆ ರಂಜನಿ, ಆದರೆ ನಿನ್ನ ಮೇಲಲ್ಲ, ನಾನು ನನ್ನ ಮಗಳನ್ನು ಇಂಥ ಅಟ್ರಾಕ್ಷನ್ಗೆ ಬಲಿಯಾಗುವಷ್ಟು ವೀಕಾಗಿ ಬೆಳೆಸಿದ್ದೀನಾ ಅಂತ ನನ್ನ ಮೇಲೆ ನನಗೇ ಕೋಪ ಇದೆ ಅಂದ್ಲು. ಐಮ್ ಸಾರಿ ಅಮ್ಮ ಅಂತ ಕಣ್ಣು ತುಂಬಿದ ಕಣ್ಣೀರಿನಿಂದ ಹೇಳಿದ್ಲು ರಂಜನಿ. ನಂಗೆ ಸಾರಿ ಬೇಡ ರಂಜನಿ, ಲೈಫ್ನಲ್ಲಿ ತಿಳಿಯೋದೆಯೋ ಮಾಡಿದೆಯೋ ಗೊತ್ತಿಲ್ಲ, ಆದರೆ ತಪ್ಪಂತೂ ಮಾಡಿದ್ಯಾ. ಆದರೆ ಇದನ್ನೇ ಹಿಡಿದು ಜೀವನ ಪೂರ್ತಿ ಕೊರಗ್ತಾ ಡಿಪ್ರೆಷನ್ ಮಾತ್ರ ಹೋಗಬೇಡ. ಈ ಸಮಯದಲ್ಲಿ ನೀನು ಸ್ಟ್ರಾಂಗ್ ಆಗಿರಬೇಕು. ಆ ವಿಶ್ವನ ಜೊತೆ ದೈಹಿಕವಾಗಿ ಒಂದಾದೆ ಅಂತ ನೀನೇನೋ ಹಾಳಾದೆ ಅಂದ್ಕೊಂಡು ನಿನ್ನನ್ನು ನೀನು ಕಡಿಮೆ ಮಾಡ್ಕೊಳ್ಬೇಡ. ಇನ್ನೊಂದು ಬಾರಿ ಯಾವುದಾದ್ರೂ ಹೆಜ್ಜೆ ಇಡೋ ಮುನ್ನ ಚೆನ್ನಾಗಿ ಯೋಚಿಸಿ ನಿರ್ಧಾರ ತಗೋ. ಇನ್ನು ಈ ವಿಷಯದ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ಯೋಚಿಸೋದು ಮಾತಾಡೋದು ಕೂಡ ವೇಸ್ಟ್. ಇದನ್ನು ನೀನು ಹಿಂದೆ ಮರೆತು ಬಿಡು ಅಂದ್ಲು ಮಾಲತಿ. ತಾನು ತಪ್ಪು ಮಾಡಿದ್ರು ತನಗೆ ಸಪೋರ್ಟ್ ಆಗಿರ್ತಾ ಧೈರ್ಯ ತುಂಬ್ತಿರೋ ಅಮಾಯಕಿ ತನ್ನ ತಾಯಿಯ ಕಡೆ ಗರ್ವದಿಂದ ನೋಡಿದ ರಂಜನಿ. ಥ್ಯಾಂಕ್ಸ್ ಅಮ್ಮ, ನಿನ್ನಂಥ ಅಮ್ಮ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಮಾಲತಿಯ ಕುತ್ತಿಗೆ ಅಪ್ಪಿ ಭುಜದ ಮೇಲೆ ಮಲಗಿ ಕಣ್ಣು ಮುಚ್ಚಿದ್ಲು. ಆದರೆ ಅಷ್ಟರಲ್ಲೇ ರಾತ್ರಿ ಹೋಟೆಲ್ನಲ್ಲಿ ತಾನು ಯಾರೋ ಒಬ್ಬರ ಜೊತೆ ಇದ್ದಿದ್ದ ನೆನಪಾಗಿ ಒಂದು ಕ್ಷಣ ನಡುಗು ಹೋಗುತ್ತಾ ಅವನು ಯಾರಿರಬಹುದು ಅಂತ ಅಂದ್ಕೊಂಡ್ಳು. ಮತ್ತೊಂದು ಕಡೆ ಚಂದ್ರನ ಮನೆಯಲ್ಲಿ ಫಸ್ಟ್ ಇಯರ್ ಮುಗಿಸಿದ ಸುರಭಿ ಸೆಕೆಂಡ್ ಇಯರ್ ಮುಂಡುತನ ಮಾಡಿ ಬೆಂಗಳೂರಿನ ಕಾಲೇಜಲ್ಲಿ ಸೇರಿದ್ಲು. ರಾಜಕೀಯ ಮತ್ತು ಬಿಸ್ನೆಸ್ ಕುಟುಂಬವಾದ್ರಿಂದ ಏನು ಮಾಡಿದ್ರು ನಡೆದು ಹೋಗುತ್ತೆ. ಆ ದಿನವೇ ಸುರಭಿಯ ಬೆಂಗಳೂರು ಪ್ರಯಾಣ. ಆಗಲೇ ಅವಳ ರೂಮಿಗೆ ಬಂದ ವಿರಾಜ್, ಸುರಭಿ ಎಲ್ಲ ರೆಡಿ ಮಾಡ್ಕೊಂಡ್ಯಾ ಅಂತ ಕೇಳ್ದ. ಹಾಂ ರೆಡಿ ಮಾಡಿಕೊಂಡೆ. ಏನು ಏರ್ಪೋರ್ಟ್ಗೆ ನೀನು ಬರ್ತಿದ್ಯಾ ಅಂತ ಕೇಳಿದ್ಲು ಸುರಭಿ. ಅಷ್ಟಲ್ಲ, ನನಗೆ ರೇಸಿಂಗ್ ಇದೆ, ನೀನು ಜಾಗ್ರತೆಯಾಗಿ ಹೋಗು. ಇನ್ನೊಂದು ವಿಷಯ, ಅಲ್ಲಿಗೆ ಹೋದ್ಮೇಲೂ ಯಾವಾಗಲೂ ಬೇರೆಯವ್ರ ಬಗ್ಗೆ ಅಲ್ಲದೆ ಸ್ವಲ್ಪ ನಿನ್ನ ಬಗ್ಗೆ ನೀನು ಯೋಚಿಸು. ನಿನ್ನ ಲೈಫ್ನಲ್ಲಿ ಇದುವರೆಗೆ ಓದು ಫ್ಯಾಮಿಲಿ ಬಿಟ್ಟು ಇನ್ನೇನೂ ಇಲ್ಲ, ಕನಿಷ್ಠ ಅಲ್ಲಾದರೂ ಫ್ರೆಂಡ್ಸ್ ಜೊತೆ ಲೈಫ್ ಎಂಜಾಯ್ ಮಾಡು ಅಂತ ವಿರಾಜ್. ಆ ಮಾತಿಗೆ ಜೋರಾಗಿ ನಕ್ಕ ಸುರಭಿ. ಪ್ರಪಂಚದಲ್ಲಿ ನಿನ್ನಂತೆ ಹೇಳೋ ಅಣ್ಣ ಯಾರೂ ಇರಲ್ಲ ಅನಿಸುತ್ತೆ. ಸರಿ, ನೀನು ಹೇಳ್ದಂತೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದರೆ
ನೀನು ಮಾತ್ರ ಸ್ವಲ್ಪ ಈ ರೇಸಿಂಗ್ ಅವುಗಳನ್ನ ಕಡಿಮೆ ಮಾಡು, ಸ್ವಲ್ಪ ಓದ್ಕೊ, ದಿನಗಳೆಲ್ಲ ಒಂದೇ ರೀತಿ ಇರಲ್ಲ ಅಂದ್ಲು. ಹೇಳಿದ ಸಾಕು ಬಾ, ಲೇಟ್ ಆದರೆ ಮಮ್ಮಿ ಉಗ್ರ ರೂಪ ತೋರಿಸ್ತಾರೆ, ಹೋಗೋಣ ನಡಿ ಅಂತ ಕೆಳಗೆ ಹೊರಟು ಹೋದ ವಿರಾಜ್. ಅವನ ಹಿಂದೆಯೇ ತನ್ನ ಲಗೇಜ್ ತಗೊಂಡು ಕೆಳಗೆ ಹೋದ್ಲು ಸುರಭಿ. ಅವಳನ್ನು ನೋಡುತ್ತಲೇ ಚಂದ್ರ ಪ್ರೀತಿಯಿಂದ ಹತ್ರ ಹೋಗಿ, ಬೇಡ ಅಂದರೂ ಬೆಂಗಳೂರಿಗೆ ಹೋಗಿ ಓದ್ತಿದ್ದೀನಿ ಅಂತಿದ್ಯಾ, ನಿನ್ನಿಷ್ಟಕ್ಕೆ ನಾನು ಅಡ್ಡಿ ಬರಲ್ಲ, ಆದರೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಹೆಚ್ಚಾಗಿ ಓದಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ, ನಮಗೇನು ಕಡಿಮೆ, ಬೇಕಿದ್ರೆ ನಿನಗಾಗಿ ಒಬ್ಬ ಡಾಕ್ಟರ್ ಸರ್ಟಿಫಿಕೇಟ್ ಜೊತೆಗೆ ಒಂದು ಹಾಸ್ಪಿಟಲ್ ಕೂಡ ಕಟ್ಟಿಸ್ತೀನಿ ಅಂದ. ಆ ಮಾತಿಗೆ ಒಂದು ಪುಟ್ಟ ಸ್ಮೈಲ್ ಕೊಟ್ಟ ಸುರಭಿ ಏನೂ ಮಾತಾಡದೆ ಮುಂದೆ ಸಾಗಿದ್ಲು. ಮಗಳನ್ನು ಕರ್ಕೊಂಡು ಏರ್ಪೋರ್ಟ್ಗೆ ಕಾರ್ನಲ್ಲಿ ಹೊರಟ ಮೌನಿತಾ ದಾರಿ ಮಧ್ಯದಲ್ಲಿ, ಯಾಕೆ ಸುರಭಿ ನಮ್ಮ ಜೊತೆ ಮೊದಲಿನಂತೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ಲು. ಅಂಥದ್ದೇನಿಲ್ಲ ಅಮ್ಮ ಅಂತ ಸಿಂಪಲ್ಲಾಗಿ ಇಳಿದ ಸುರಭಿ ಕಾರ್ನಿಂದ ಹೊರಗೆ ನೋಡ್ತಾ ಕೂತ್ಲು. ಅದಕ್ಕೆ ಮೌನಿತಾ ಇನ್ನೇನು ಪ್ರಶ್ನಿಸ್ದೆ. ಓಕೆ, ನಾನಿವಾಗ ಮುಂಬೈಗೆ ಹೋಗ್ತಿದ್ದೀನಿ, ಬಂದಮೇಲೆ ಬೆಂಗಳೂರಿಗೆ ಬಂದು ಭೇಟಿ ಆಗ್ತೀನಿ ಅಂದ್ಲು. ಸುರಭಿ ಏನೂ ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಿಗೆ ಏರ್ಪೋರ್ಟ್ ತಲುಪಿ ಸುರಭಿಯನ್ನು ಬೆಂಗಳೂರು ಫ್ಲೈಟ್ ಹತ್ತಿಸಿ ತಾನು ಮುಂಬೈ ಫ್ಲೈಟ್ ಹತ್ತಿದ್ಲು ಮೌನಿತಾ. ಮರುದಿನ ಆಫೀಸ್ಗೆ ಹೋದ್ಲು ರಂಜನಿ. ಇನ್ನು ತನ್ನ ಗಮನ ಎಲ್ಲ ಕೆಲಸದ ಮೇಲೆ, ಫ್ಯೂಚರ್ ಗೋಲ್ಸ್ ಮೇಲೆ ಇಡಬೇಕು ಅಂತ ರಾತ್ರಿ ನಿರ್ಧರಿಸಿದ ರಂಜನಿ ತನ್ನ ಕ್ಯಾಬಿನ್ಗೆ ಹೋಗಿ ಕೂತು ಲ್ಯಾಪ್ಟಾಪ್ ಓಪನ್ ಮಾಡಿ ಇಮೇಲ್ಸ್ ನೋಡ್ತಿದ್ದಾಳೆ. ಆ ಸಮಯದಲ್ಲಿ ಹೆಡ್ ಆಫೀಸ್ನಿಂದ ಬಂದ ಒಂದು ಮೇಲ್ ಅವಳನ್ನ ಶಾಕ್ಗೆ ಗುರಿ ಮಾಡ್ತು. ವಾಟ್, ಇಮೇಲ್ ಯಾರು ಕೊಟ್ಟರು ಅಂದ್ಕೊಳ್ತಿರುವಾಗಲೇ 2 ದಿನಗಳ ಹಿಂದೆ ತಾನು ರುದ್ದನಿಗೆ ಕೆನ್ನೆಗೆ ಹೊಡೆದ ದೃಶ್ಯ ಅವಳು ಮುಂದೆ ಬಂತು. ಆಫೀಸ್ಗೆ ಹೋದ ರಂಜನಿ ತನಗೆ ಬಂದ ಮೇಲ್ ನೋಡಿ ಗಾಬರಿ ಪಡ್ತಾ ಎದ್ದು ತನ್ನ ಟೀಮ್ ಹೆಡ್ ಹತ್ರ ಓಡ್ತಾ ಹೋಗಿ, ಹಲೋ ಮಿಸ್ ಗೀತಾ, ನನ್ನನ್ನು ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಮೇಲ್ ಬಂದಿದೆ, ಇಷ್ಟು ಸಡನ್ ಆಗಿದ್ದಲ್ಲ ಯಾಕೆ ಅಂತ ಕೇಳಿದ್ಲು. ಯಾ ರಂಜನಿ, ಕಂಗ್ರ್ಯಾಟ್ಸ್, ನಿನಗೆ ಗೊತ್ತಾ ಈ ಕಂಪ್ನಿಯಲ್ಲಿ ಎಷ್ಟೋ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಆಗೋದು, ಅಂಥದ್ರಲ್ಲಿ ನೀನು 1 ತಿಂಗಳಿಗೆ ಹೋಗ್ತಿದ್ಯಾ ಅಂದ್ಲು ಗೀತಾ. ಆದರೆ ಗೀತಾ ನನಗೆ ಕನಿಷ್ಠ ಹೇಳಲೇ ಇಲ್ಲ ಹಸಲಿಗೆಯಲ್ಲಿ ನನ್ನ ಕೆಲಸ ಏನು ಅಂತ ಕೇಳಿದ್ಲು ರಂಜನಿ. ಏನೋ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನಮ್ಮ ಯಂಗ್ ಆ್ಯಂಡ್ ಡೈನಾಮಿಕ್ CEO ಮಿಸ್ಟರ್ ರುದ್ರನ ಹತ್ರವೇ ಕೆಲಸ ಮಾಡಬೇಕು ಅಂತ ತಿಳಿಯಿತು ಅಂತ ಹೇಳಿದ್ಲು ಗೀತಾ. ಆ ಮಾತಿಗಲ್ಲೇ ಕುರ್ಚಿಯಲ್ಲಿ ಕುಸಿದು ಬಿದ್ದ ರಂಜಿನಿ ತಲೆ ಹಿಡ್ಕೊಂಡ್ಳು. ಏಯ್ ರಂಜಿನಿ, ಏನಾಯಿತು, ಯಾಕಾಗಿ ತಲೆ ಹಿಡ್ಕೊಂಡಿದ್ಯಾ, ಹೆಡ್ ಆಫೀಸ್ನಲ್ಲಿ ಕೆಲಸ ಮಾಡೋದು ನಿನಗೆ ಇಷ್ಟ ಇಲ್ವಾ ಅಂತ ಕೇಳಿದ್ಲು ಗೀತಾ. ಹೆಡ್ ಆಫೀಸ್ನಲ್ಲಿ ಕೆಲಸ ಮಾಡಲು ಯಾರಿಗೆ ತಾನೇ ಇಷ್ಟ ಇರಲ್ಲ, ಅಲ್ಲಿಗೆ ಹೋದರೆ ಸಂಬಳ ಹೆಚ್ಚಾಗುತ್ತೆ, ಇನ್ಮೇಲೆ ಬರೋ ಲಾಭಗಳು ಕೂಡ ಇರುತ್ತವೆ. ಆದರೆ ನಾನು ಆ CEO ನೆನೆ ಹೊಡೆದಿದ್ದೀನಿ, ಅವ್ನು ನನ್ನ ಮೇಲೆ ಸೇಡಿಟ್ಕೊಂಡು ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿದ ಹಾಗಿದೆ, ಇದೆಲ್ಲ ಇವರಿಗೆ ಹೇಗೆ ಹೇಳಿ ಅಂತ ಮನಸ್ಸಿನಲ್ಲೇ ಒದ್ದಾಡಿದ ರಂಜನಿ. ಅದೇನಿಲ್ಲ ಗೀತಾ, ಅಷ್ಟಕ್ಕೂ ನಾನು ಯಾವ ಕೆಲಸಕ್ಕೆ ಸೇರಬೇಕು ಅಂತ ಕೇಳಿದ್ಲು. ನೀನು ಮೇಲ್ ಪೂರ್ತಿ ಓದಲಿಲ್ವಾ, ಈ ದಿನವೇ ಸೇರಬೇಕು, ನಿಜ ಹೇಳಬೇಕಂದ್ರೆ ನೆನೆ ಸಂಜೆ ನಿನಗೆ ಆ ಮೇಲ್ ಬಂದಿದೆ ಅಂದ್ಲು ಗೀತಾ. ಅಯ್ಯೋ ದೇವರೇ, ಹಾಗಿರೋ ತಕ್ಷಣ ಹೋಗಬೇಕಲ್ಲ ಅಂತ ಅಂದ್ಕೊಳ್ತಾ ಗಬಗಬನೇ ಹೋಗಿ ತನ್ನ ಸಾಮಾನು ಪ್ಯಾಕ್ ಮಾಡ್ತಿರುವಾಗ ಅಷ್ಟರಲ್ಲಿ ಒಳಗೆ ಬಂದ ವಿಶ್ವ ನಗ್ತಾ ಎಲ್ರಿಗೂ ಸ್ವೀಟ್ಸ್ ಹಂಚ್ತಾ ಕಾಣಿಸ್ದ. ಇವನು ಯಾಕಾಗಿ ಸ್ವೀಟ್ಸ್ ಹಂಚ್ತಿದ್ದಾನೆ, ಬಹುಶಃ ನನ್ನಂತೆ ಅವನು ಕೂಡ ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಆಗಿದ್ದಾನಾ ಅಂದ್ಕೊಳ್ತಿರುವಾಗಲೇ, ಏನು ಸ್ಪೆಷಲ್ ವಿಶ್ವ, ಯಾಕೆಲ್ರಿಗೂ ಸ್ವೀಟ್ಸ್ ಹಂಚ್ತಿದ್ಯಾ ಅಂತ ಒಬ್ಬ ಕೊಲೀಗ್ ಕೇಳ್ದ. ಅವನೇನು ಉತ್ತರ ಹೇಳ್ತಾನೆ ಅಂತ ಕೇಳಲು ರಂಜನಿ ಆಸಕ್ತಿಯಿಂದ ನೋಡಿದ್ಲು. ನನ್ನ ಮದುವೆ ದಿನಾಂಕ ಫಿಕ್ಸ್ ಆಯಿತು, ಮುಂದಿನ ವಾರವೇ ಮದುವೆ, ಸೊ ನೀವೆಲ್ಲರೂ ಖಂಡಿತ ಬರಬೇಕು ಅಂತ ಕೇಳ್ದ ವಿಶ್ವ. ಆ ಮಾತಿಗೆ ಶಾಕ್ ಆದ ರಂಜನಿ, ಇದೇನು ಒಂದೇ ದಿನಕ್ಕೆ ಇವನಿಗೆ ಮದುವೆ ಕೂಡ ಸೆಟಲ್ ಆಯಿತಾ, ಅದು ಕೂಡ 1 ವಾರದಲ್ಲಿ ಮದುವೆಯಾ ಅಂತ ಅಂದ್ಕೊಂಡ್ಳು. ಹೇಯ್ ಕಂಗ್ರ್ಯಾಟ್ಸ್, ಮದುವೆ 1 ವಾರದಲ್ಲೇನಾ, ಅದೇನು ಇಷ್ಟು ಬೇಗ ಮದುವೆ ಅಂತಿದೆಯಾ, ನಿಶ್ಚಿತಾರ್ಥ ಥರದವೇನೂ ಇಲ್ವಾ, ನಿಜಕ್ಕೂ ನೀನು ಮದುವೆ ಯಾವಾಗ ಸೆಟ್ ಆಯಿತು, ನಮ್ಗೆ ಇಷ್ಟು ಲೇಟಾಗಿ ಸ್ವೀಟ್ಸ್ ಕೊಡ್ತಿದ್ಯಾ ಯಾಕೆ ಅಂತೆಲ್ಲರೂ ಒಂದೊಂದು ಪ್ರಶ್ನೆ ಹಾಕಿದ್ರು. ಎಲ್ಲರ ಕಡೆ ನೋಡಿ, ಹೇ ಗಾಯ್ಸ್ ಇರಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ, ನಿಜಕ್ಕೂ ನನ್ನ ಮದುವೆ ಫಿಕ್ಸ್ ಆಗಿ 2 ತಿಂಗಳಾಗ್ತಿದೆ, ಆದರೆ ಒಳ್ಳೆ ಮುಹೂರ್ತ ಇರಲಿಲ್ಲ ಅಂತ ಇಷ್ಟು ದಿನ ಕಾದ್ವು, ನೀವೆಲ್ಲರೂ ಖಂಡಿತ ನನ್ನ ಮದುವೆಗೆ ಬರಬೇಕು ಅಂತ ಹೇಳಿ ಸಂತೋಷದಿಂದ ಅಲ್ಲಿಂದ ಹೊರಟು ಹೋದ ವಿಶ್ವ. ಆ ಮಾತುಗಳಿಗೆ ದಂಗಾಗಿ ಅವನನ್ನೇ ನೋಡ್ತಿದ್ದ ರಂಜನಿ ಕಣ್ಣಲ್ಲಿ ನೀರು ತುಂಬಿತು. ಅಂದರೆ ಮದುವೆ ಯಾವಾಗಲೂ ಫಿಕ್ಸ್ ಆಗಿ ನಿಶ್ಚಿತಾರ್ಥ ಕೂಡ ಆಗಿದೆ, ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದು ನನ್ನ ಹತ್ರ ಬಂದು ನನ್ನನ್ನು ಮರಳು ಮಾಡಿ ತನಗೆ ಬೇಕಾದನ್ನು ಪಡ್ಕೊಂಡಿದ್ದಾನೆ, ಅಂದರೆ ಪಕ್ಕಾ ಪ್ಲ್ಯಾನ್ ಮಾಡಿ ನನ್ನನ್ನು ಬಳಸ್ಕೊಂಡಿದ್ದಾನೆ, ನಾನೇ ಅವನ ಕೈಯಲ್ಲಿ ಕೀಲಿ ಕೊಟ್ಟಂಥ ಗೊಂಬೆಯಾದೆ ಅಂತ ಅಂದ್ಕೊಂಡ್ಳು. ಅವನು ಮಾಡಿದ ಮೋಸ ಅರ್ಥ ಆಗ್ತಿದ್ದಂತೆ ಅವಳ ಎದೆಯಲ್ಲಿ ಕಿಚ್ಚು ಹತ್ತಿತು. ನನಗಿಷ್ಟು ದ್ರೋಹ ಹೇಗೆ ಮಾಡಬೇಕನ್ನಿಸ್ತು ವಿಶ್ವ, ಎಷ್ಟು ಪ್ರೀತಿಸ್ತೇನೆ ನಿನ್ನ, ಮದುವೆ ಫಿಕ್ಸ್ ಮಾಡ್ಕೊಂಡು ನನ್ನ ಜೊತೆ ಸಂಬಂಧದಲ್ಲಿರ್ತೀಯಾ, ಎಷ್ಟು ಮೋಸ
ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರುವಾಗ ಅಲ್ಲಿಗೆ ಬಂದ ಗೀತಾ, ಏ ರಂಜಿನಿ, ಈಗಾಗಲೇ ತುಂಬ ಲೇಟ್ ಆಗಿದೆ, ಇನ್ನು ಯಾವಾಗ ಆಫೀಸ್ಗೆ ಹೋಗ್ತೀಯಾ ಅಂತ ಕೇಳಿದ್ಲು. ಆ ಮಾತಿಗೆ ಎಚ್ಚರಗೊಂಡು ಕಣ್ಣೀರು ಒರೆಸ್ಕೊಂಡು ಹಾಂ ಹೋಗ್ತಿದ್ದೀನಿ ಎನ್ನುತ್ತಾ ಹೆಡ್ ಆಫೀಸ್ಗೆ ಹೊರಟಳು. ಮತ್ತೊಂದು ಕಡೆ ರುದ್ರನ ಬಂಗಲೆಯಲ್ಲಿ ಹಾಲ್ನಲ್ಲಿ ಕೂತು IPL ಮ್ಯಾಚ್ ನೋಡ್ತಿದ್ದಾನೆ ಪುರುಷೋತ್ತಮ್. ಅಷ್ಟರಲ್ಲಿ ಮನೆಗೆ ಬಂದ ಮನುಷ್ಯ, ಆಯ್ತಾತ ತಿಂಡಿ ಮಾಡಿದ್ರಾ ಅಂತ ಮಾತಾಡ್ಸಿದ್ಲು. ಅವಳನ್ನ ನೋಡಿದ ಪುರುಷೋತ್ತಮ ಕೆಳಗಿನಿಂದ ಮೇಲಿನವರೆಗೆ ಒಂದು ಬಾರಿ ನೋಡಿ, ಇವಾಗಲೇ ಮಾಡಿದೆ ಮನುಷ್ಯ, ಏನು ಹೀಗೆ ಬಂದೆ ಅಂತ ಕೇಳಿದ. ಆ ಮಾತಿಗೆ ಏನು ಉತ್ತರ ಹೇಳಬೇಕು ಅಂತ ತಿಳಿದ ಮನುಷ್ಯ ನಗ್ತಾ, ಅಂದರೆ ಅತ್ತೆ ಶಾಪಿಂಗ್ ಹೋಗೋಣ ಅಂದಿದ್ರು, ಸೊ ಒಟ್ಟಿಗೆ ಹೋಗೋಣ ಅಂತ ಬಂದೆ, ನಾನು ಅತ್ತೆ ಹತ್ರ ಹೋಗ್ತಿದ್ದೀನಿ ಅಂತ ಒಳಗೆ ಓಡಿದ್ಲು. ಅವಳನ್ನ ನೋಡಿ ನಗ್ತಾ, ನನ್ನ ಮೊಮ್ಮಗನನ್ನು ಮದುವೆ ಆಗಬೇಕು ಅಂದರೆ ಅವನನ್ನು ಬುಟ್ಟಿಗೆ ಹಾಕ್ಕೊಳ್ಬೇಕು, ಅನಾವಶ್ಯಕವಾಗಿ ಈ ವಸುಂಧರ ಹಿಂದೆ ಬೀಳ್ತಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಹುಡುಗಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಪುರುಷೋತ್ತಮ್. ವಸುಂಧರಾ ರೂಮಿಗೆ ಹೋಗ್ತಿದ್ದ ಮನುಷ್ಯ ಮಾತ್ರ ಮನಸ್ಸಿನಲ್ಲಿ, ಈ ತಾತ ಏನು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ನನಗೆ ರುದ್ರನ ಜೊತೆ ಮದುವೆ ಆದ ತಕ್ಷಣ ಇವರನ್ನು ವೃದ್ಧಾಶ್ರಮಕ್ಕೆ ಪಾರ್ಸಲ್ ಮಾಡಬೇಕು ಅಂತ ಗೊಣಗಿದ್ಲು. ಇಷ್ಟರಲ್ಲಿ ರೂಮ್ ಕಡೆ ಬಂದ ಮನುಷ್ಯಳನ್ನು ನೋಡಿದ ಕೂಡಲೇ ನಗ್ತಾ, ಹಾಯ್ ಮನುಷ್ಯ ಬಾ ಅಂತ ತಪ್ಕೊಂಡು ಬರಮಾಡಿಕೊಂಡ್ರು ವಸುಂಧರಾ. ವಸುಂಧರನ್ನ ತಪ್ಕೊಂಡು, ಹಾಯ್ ಅತ್ತೆ, ಎಲ್ಲಿದ್ದಾನೆ ಮಗ, ಇದುವರೆಗೆ ನಂಗೆ ಕಾಣಿಸ್ಲೇ ಇಲ್ಲ, ಐ ಮಿಸ್ ಹಿಮ್ ಅಂದ್ಲು ಮನುಷ್ಯ. ಅವನಿಲ್ಲ ಮನುಷ್ಯ, ಆಫೀಸ್ಗೆ ಹೋಗಿದ್ದಾನೆ ಅಂದ್ಲು ವಸುಂಧರಾ. ಇದು ಸರಿಯಲ್ಲ, ಅವನ ಜೊತೆ ನನ್ನ ಮೀಟಿಂಗ್ ಯಾವಾಗ ಫಿಕ್ಸ್ ಮಾಡ್ತೀರಾ ಅತ್ತೆ, ಅವ್ನು ತುಂಬ ಚುರುಕು ಮತ್ತು ಹಾಟ್, ಒಂದು ಮೀಟಿಂಗ್ ಸಾಕು, ಹೇಗಾದರೂ ಮಾಡೋವನ್ನ ನಾನು ಹಿಂದೆ ಬೀಳುವಂತೆ ಮಾಡಿಕೊಂಡು ಮದುವೆಗೆ ಒಪ್ಪಿಸ್ತೀನಿ ಅಂದ್ಲು ಮನುಷ್ಯ. ಏಯ್ ಮೆಂಟಲ್ ಹುಡುಗಿ, ನಾನು ನಿನಗೆ ಆಗಲಿರೋ ಅತ್ತೆ, ನನ್ನ ಮುಂದೆ ಹೀಗೆ ಮಾತಾಡ್ಬೋದಾ ಅಂತ ಕಿವಿಯನ್ನು ಮೆಲ್ಲರೆ ಹಿಂಡಿದ್ಲು ವಸುಂಧರಾ. ನೀವು ಅತ್ತೆ ಆಗೋದಕ್ಕಿಂತ ಮುಂಚೆ ನನಗೆ ಫ್ರೆಂಡ್, ಸೊ ನಾನು ನಿಮ್ಮ ಹತ್ರ ಹೀಗೆ ಮಾತಾಡಬಹುದು, ಏನೂ ತೊಂದರೆ ಇಲ್ಲ, ಅಷ್ಟಕ್ಕೂ ನಮ್ಮ ಮೀಟಿಂಗ್ ಯಾವಾಗತ್ತೆ ಅಂತ ಕೇಳಿದ್ಲು ಮನುಷ್ಯ. ಯಾವಾಗ ಅಂದರೆ ನಾಳೆ ಭಾನುವಾರನೇ, ನಾಳೆ ನಿಮ್ಮ ಮನೆಯವರನ್ನು ಊಟಕ್ಕೆ ಕರೆದಿದ್ದೀನಿ, ಹೀಗಾದರೂ ಅವನು ಮನೆಯಲ್ಲೇ ಇರುವಂತೆ ಮಾಡ್ತೀನಿ, ಆಮೇಲೆ ನಿನ್ನಿಷ್ಟ, ಇವಾಗ ಶಾಪಿಂಗ್ ಹೋಗೋಣ, ಅವನಿಗೆ ಇಷ್ಟವಾಗುವಂತೆ ನಿನ್ನ ರೆಡಿ ಮಾಡಿಸ್ತೀನಿ ನಡಿ ಅಂದ್ಲು ವಸುಂಧರಾ. ಹಾಗಿದ್ರೆ ಸರಿ ಅತ್ತೆ ಅನ್ನುತ್ತಾ ವಸುಂಧರಾ ಜೊತೆ ಶಾಪಿಂಗ್ಗೆ ನಡೆದ್ಲು ಮನುಷ್ಯ. ಮತ್ತೊಂದು ಕಡೆ ಬೇಸರದಿಂದ CEO ಆಫೀಸ್ಗೆ ಹೋದ ರಂಜನಿಗೆ ಆ ದಿನದ ಕೆಲಸಗಳನ್ನ ಮುಗಿಸೋದ್ರಲ್ಲೇ ಸಮಯ ಮುಗೀತು. ತನ್ನ ಕೆಲಸ ಏನು ಅಂತ ಕೇಳಿದ್ರೆ ಅದು ನಾಳೆ ಹೇಳ್ತೀವಿ ಅಂತ ಹೇಳಿದ್ದಕ್ಕೆ ಮನಸ್ಸಿನಲ್ಲಿ ಟೆನ್ಷನ್ನಲ್ಲೇ ಮನೆಗೆ ಹೊರಟಳು ರಂಜನಿ. ಅವಳು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಕಾಯ್ತಿರುವಾಗ ಅಷ್ಟರಲ್ಲಿ ಅವಳ ಮುಂದೆ ವಿಶ್ವನ ಕಾರ್ ಬಂದು ನಿಂತಿತ್ತು. ಅವನನ್ನು ನೋಡ್ತಿದ್ದಂತೆ ಮುಖ ತಿರುಗಿಸ್ಕೊಂಡ್ಳು ರಂಜನಿ. ಹೇ ರಂಜನಿ, ಮನೆಗಲ್ವಾ, ನಾನು ಬಿಡ್ತೀನಿ ಬಾ ಅಂದ ವಿಶ್ವ. ತಮ್ಮ ಮಧ್ಯೆ ನಡೆದಿದ್ದು ಯಾವುದು ದೊಡ್ಡ ವಿಷಯ ಅಲ್ಲವಂತೆ ಅವನಷ್ಟು ಸಾಧಾರಣವಾಗಿ ಕೇಳ್ತಿದ್ರೆ ಅವನ್ನ ನೋಡಿ ಅಸಹ್ಯದಿಂದ ಮುಖ ತಿರುಗಿಸ್ಕೊಂಡ್ಳು ರಂಜನಿ. ಏಯ್ ಪ್ರಿಯತಮೆ, ನಾನೇನು ಅಪರಿಚಿತ ಎಂಬಂತೆ ನೋಡ್ಕೊಳ್ಬೇಡ, ನಿನ್ನೆವರೆಗೆ ಜೊತೆಯಾಗಿದ್ವು, ಅಂಥದ್ರಲ್ಲಿ ಒಂದೇ ದಿನದಲ್ಲಿ ಅಷ್ಟು ದೂರ ಆದ್ಯಾ, ಸುಮ್ಮನೆ ಇರು ಬೇಬಿ, ಇದೊಂದು ಸಣ್ಣ ವಿಷಯ ಅಂದ ವಿಶ್ವ. ಆ ಮಾತಿಗೆ ತಲೆ ಸುತ್ತು ಬಂದಂತಾದರೂ ತಡ್ಕೊಳ್ತಾ, ನಿನ್ನೆ ಬ್ರೇಕಪ್ ಹೇಳಿ ನಿನಗೂ ನನಗೂ ಯಾವ ಸಂಬಂಧ ಇಲ್ಲ ಅಂದೆ ಅಲ್ವಾ, ಮತ್ತ್ಯಾವ ಮುಖ ಹೊತ್ಕೊಂಡು ಬಂದು ಮಾತಾಡ್ತಿದ್ಯಾ ಅಂತ ಅವನನ್ನು ಅಸಹ್ಯದಿಂದ ನೋಡ್ತಾ ಕೇಳಿದ್ಲು ರಂಜನಿ. ಬೇಸರ ತಡಿಲಾರ್ದೆ ಹಾಗಂದೆ ರಂಜನಿ. ಅಷ್ಟೇ ಹೊರತು ನಿನ್ನಂಥ ಹುಡುಗಿನ ಯಾರಾದರೂ ಬಿಡ್ತಾರಾ, ಇನ್ನು ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಬೇಬಿ, ಬಾ ಸುಮ್ಮನೆ ಹಾಗೆ ಲಾಂಗ್ ಡ್ರೈವ್ ಹೋಗೋಣ, ನೀನು ನನ್ನ ಮನಸ್ಸಿನ ಭಾರ ಕಡಿಮೆ ಮಾಡುವವಳು, ನಿನ್ನ ಜೊತೆ ಇದ್ದರೆ ನನಗೆ ಹೊಸ ಶಕ್ತಿ ಬರುತ್ತೆ ಅಂದ ವಿಶ್ವ. ಸ್ವಲ್ಪ ಹೊತ್ತಿನ ಮುಂಚೆ ಬೇರೆ ಹುಡುಗಿ ಜೊತೆ ಮದುವೆ ಅಂತ ಹೇಳಿ ಈಗ ನನಗೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೋ ಅವನನ್ನು ನೋಡಿ ಬರ್ತಿದ್ದ ಕೋಪ ತಡ್ಕೊಂಡು, ನೀನು ನಿಜವಾಗಿ ಇನ್ನೂ ನನ್ನ ಪ್ರೀತಿಸ್ತಿದೆಯಾ ವಿಶ್ವ ಅಂತ ಕೇಳಿದ್ಲು ರಂಜನಿ. ಅವಳು ಶಾಂತವಾಗಿದ್ದಾಳೆ ಅಂದ್ಕೊಂಡ ವಿಶ್ವ, ನನ್ನ ಫ್ಲ್ಯಾಟ್ಗೆ ಹೋಗೋಣ, ಬಂದು ತೋರಿಸ್ತೀನಿ, ಹೌದು ಬೇಬಿ ಬಾ, ಎಷ್ಟು ಪ್ರೀತಿಸ್ತೀನಿ ಅಂತ ಮಾತುಗಳಲ್ಲೆಲ್ಲ ಕೆಲಸದಲ್ಲಿ ತೋರಿಸ್ತೀನಿ ಅನ್ನುತ್ತಾ ಕಣ್ಣು ಹೊಡೆದು ಬಾಗಲು ತೆಗೆದ ವಿಶ್ವ. ನಿನಗೆ ನಿಜವಾಗಿಯೂ ನಾನಂದರೆ ಅಷ್ಟು ಇಷ್ಟನ ವಿಶ್ವ ಅಂತ ಪ್ರೀತಿಯಿಂದ ಕೇಳಿದ್ಲೆ ತನ್ನ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗನ್ನು ಕೆಳಗೆ ಬಿಟ್ಲು ರಂಜನಿ. ಹೌದು ಬೇಬಿ, ನಿನ್ನ ಮೇಲಿರೋ ಪ್ರೀತಿ ತೋರಿಸಲು ಇವಾಗಲೇ ಏನು ಮಾಡಬೇಕು ಹೇಳು ಅಂತ ಕೇಳಿದ ವಿಶ್ವ. ಅದಕ್ಕೆ ರಂಜನಿ ನಗ್ತಾ, ದೊಡ್ಡದಾಗೇನು ಬೇಡ, ಆದರೆ ನನ್ನ ಹ್ಯಾಂಡ್ ಬ್ಯಾಗ್ ಕೆಳಗೆ ಬಿದ್ದಿದೆ, ನನ್ನ ಡ್ರೆಸ್ ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಬಂದು ಬ್ಯಾಗ್ ತೆಗಿತೀಯಾ ಅಂತ ಕೇಳಿದ್ಲು. ಹಾಂ ಅದಕ್ಕೆಷ್ಟೇ ತಾನೇ ಕೆಲಸ, ಬರ್ತಿದ್ದೀನಿ ಅನ್ನುತ್ತಾ ಕಾರ್ ಇಳಿದು ಬಂದು ಅವಳ ಬ್ಯಾಗ್ ಎತ್ತಿ ರಂಜನಿಗೆ ಕೊಡ್ತಾ, ಏನು ಪ್ರಿಯತಮೆ ಒಂದೇ ದಿನಕ್ಕೆ ಹೀಗೆ ಸುಸ್ತಾಗ್ತಿದ್ಯಾ, ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ಯಾ ಅನ್ನುತ್ತಾ ಅವಳ ಸೊಂಟದ ಮೇಲೆ ಕೈ ಹಾಕ್ತಾ ವಿಶ್ವ.
ಅಷ್ಟೇ ಒಂದೇ ಸಮನೆ ಅವನನ್ನು ನೂಕ್ಬಿಟ್ಟು ನಡು ರಸ್ತೆಯಲ್ಲಿ ಜೋರಾಗಿ ಅವನ ಕೆನ್ನೆಗೊಂದು ಬಾರಿಸಿದ್ಲು ರಂಜನಿ. ಅದನ್ನು ಊಹಿಸದ ಅವನು, ಏಯ್ ನಿನಗೇನು ಹುಚ್ಚ, ಯಾಕೆ ನನ್ನ ಹಾಗೆ ಹೊಡೆದೆ ಅಂತ ಕೇಳ್ದ ವಿಶ್ವ. ಆಗಲೇ ರಸ್ತೆಯಲ್ಲಿ ಹೋಗ್ತಿದ್ದವರು ಒಂದೇ ಸಾರಿಗೆ ಆ ಕಡೆ ನೋಡಿದ್ರು. ಆಗ ರಂಜನಿ ಕೋಪದಿಂದ ಹಲ್ಲು ಕಡಿತಾ ಅವನಿಗೆ ಮಾತ್ರ ಕೇಳುವಂತೆ, ಸ್ವಲ್ಪನೂ ನಾಚಿಕೆ ಇಲ್ವಾ ನಿನಗೆ? ನಿನ್ನಂಥವನ್ನ ಪ್ರೀತಿಸೋದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ಕೈಯಲ್ಲಿ ನಾನು ಧಾರಾಳವಾಗಿ ಮೋಸ ಹೋದೆ. ನಿಜ ತಿಳಿದ ಮೇಲೂ ನೀನು ಇನ್ನೂ ಮೋಸ ಮಾಡಬೇಕು ಅಂತ ನೋಡ್ತಿದ್ಯಾ ಅಂದ್ಲು. ಇಷ್ಟರಲ್ಲಿ ಕೆಲವು ಜನ ಅವರ ಸುತ್ತಲೂ ಸೇರಿದರು. ಅವರಲ್ಲಿ ಒಬ್ಬ ವ್ಯಕ್ತಿ, ಏನಾಯ್ತಮ್ಮ, ಯಾಕವನನ್ನು ಹೊಡಿತಾ ಇದೆಯಾ ಅಂತ ಕೇಳಿದ್ರು. ಇವನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾನೆ. ಕಾರ್ ನಿಲ್ಲಿಸಿ ಲಿಫ್ಟ್ ಕೊಡ್ತೀನಿ, ರೂಮಿಗೆ ಬರ್ತೀಯಾ ಅಂತಿದ್ದಾನೆ. ನನ್ನ ಸೊಂಟ ಹಿಡಿದು ಬಲವಂತವಾಗಿ ಕಾರ್ ಹತ್ಸೋದಕ್ಕೆ ಹೋದ, ಅದಕ್ಕೆ ಹೊಡೆದೆ ಅಂದ್ಲು ರಂಜನಿ. ಆ ಮಾತಿಗೆ, ಏನಯ್ಯ ಬುದ್ಧಿ ಇದೆಯಾ? ನೋಡಿದ್ರೆ ಚೆನ್ನಾಗಿ ಓದೋನಾಗಿದೆಯಾ? ಇದೇನು ಬುದ್ಧಿ? ಹೆಣ್ಮಕ್ಳನ್ನು ಬದುಕೋದಕ್ಕೆ ಬಿಡಲ್ವಾ ಅಂದ ಆ ವ್ಯಕ್ತಿ. ಕೂಡಲೇ ಪಕ್ಕದಲ್ಲಿದ್ದ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆ ಕೂಡ, ಈ ದಿನಗಳಲ್ಲಿ ಇಂಥವರೇ ಹೆಣ್ಣುಮಕ್ಕಳನ್ನು ಹೆಚ್ಚಾಗಿ ಕಾಡ್ತಿದ್ದಾರೆ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಯಾವ ಹೆಣ್ಣು ಮಗುನಾದರೂ ಬಗ್ಗಿಸಬಹುದು ಅಂತ ಇವರ ಯೋಚನೆ ಅಂತ ಆವೇಶದಿಂದ ಅಂದ್ಲು. ಅವರೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಬೈತಿರೋದನ್ನು ಕಂಡು ವಿಶ್ವ ಗಾಬರಿಯಾಗಿ, ಆ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ, ನಾನು ಅವಳು ಪ್ರೇಮಿ, ಸಂಬಂಧದಲ್ಲಿದ್ದೀವಿ ಅಂದ. ನಿಲ್ಲಿಸುವ ನಿನ್ನ ಸುಳ್ಳನ್ನು, ತಪ್ಪು ಮಾಡಿ ಸಿಕ್ಕಿದ್ದು ಪ್ರತಿಯೊಬ್ಬರು ಹೀಗೆ ಸಂಬಂಧ ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ನೀನು ಹೀಗಲ್ಲ, 4 ಹೊಡೆದು ಪೊಲೀಸ್ ಸ್ಟೇಷನಲ್ಲಿ ಹಾಕಬೇಕು ಅನ್ನುತ್ತಾ ಒಬ್ಬ ಮಹಿಳೆ ಅವನ ಕಾಲರ್ ಹಿಡ್ಕೊಂಡ್ಳು. ನಾನು ಹೇಳ್ತಾ ಇರೋದು ನಿಜ, ಓ ರಂಜನಿ ನೀನಾದರೂ ಹೇಳೇ ಅಂದ ವಿಶ್ವ. ಆ ಮಾತು ಕೇಳಿದ ಕೂಡಲೇ ಅವರಲ್ಲಿ ಒಬ್ಬ ವ್ಯಕ್ತಿ, ಏನು ಆಕರೆ, ನಿನಗೆ ಬುದ್ಧಿ ಇದೆಯಾ? ಆ ಹುಡುಗಿನ ಹೆಂಡತಿಯನ್ನು ಕರೆದಂತೆ ಕರಿತಿದ್ಯಾ ಅನ್ನುತ್ತಾ ಕೆನ್ನೆಗೆ ಒಂದು ಕೊಟ್ಟ. ಆಮೇಲೆ ಏನಾಗುತ್ತೆ ಅಂತ ತಿಳಿಯೋ ಮೊದಲೇ ಉಳಿದವರು ಕೂಡ ಅವನ ಮೇಲೆ ಕೈ ಮಾಡಿ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ನೋಡಿ ತನ್ನ ಸೇಡ್ ತೀರ್ತು ಎಂಬ ಸಂತೋಷದಿಂದ ನಗ್ನಗ್ತಾ ಮೆಲ್ಲನೆ ಅಲ್ಲಿಂದ ಜಾರ್ಕೊಂಡ್ಲು ರಂಜನಿ. ಮತ್ತೊಂದು ಕಡೆ ಬೆಂಗಳೂರು ಕಾಲೇಜಿನ ಸೇರಿದ ಸುರಭಿ ಹಾಸ್ಟೆಲ್ ಮಾತ್ರ ಹೊರಗಡೆ ತೆಗೆದುಕೊಂಡಿದ್ದಾಳೆ. ತಾನು ಒಂದೇ ಸರ್ಕಲ್ನಲ್ಲಿ ಇರಬೇಕು ಅಂದ್ಕೊಳ್ತಿಲ್ಲ, ಸ್ವತಂತ್ರವಾಗಿ ಬದುಕಬೇಕು ಅಂದ್ಕೊಂಡಿದ್ದಾಳೆ. ಅದಕ್ಕೆ ತಾನಿಂಥವ್ರ ಮಗಳು ಅಂತ ಕೂಡ ಹೊರಗೆ ಹೇಳಬಾರ್ದು ಅಂತ ನಿರ್ಧರಿಸಿದ್ದಾಳೆ. ಅವಳಿರೋ ಏರಿಯಾಗೆ ಮೆಟ್ರೋ ವ್ಯವಸ್ಥೆ ಇಲ್ಲದ ಕಾರಣ ಮೊದಲ ದಿನ ಕಾಲೇಜ್ಗೆ ಹೋಗಲು ಬಸ್ ಸ್ಟ್ಯಾಂಡಿಗೆ ಬಂದಳು ಸುರಭಿ. ಅವಳು ಬಯಸಿದರೆ ತಂದೆ ಕಾರು, ಡ್ರೈವರ್, ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆದರೆ ಅವೇನು ಬೇಡ ಅಂದ್ಕೊಳ್ತಿರೋ ಸುರಭಿ ತನ್ನ ಮೊದಲ ಸಿಟಿ ಬಸ್ ಅನುಭವ ಪಡಿಬೇಕಂತ ಅಂದ್ಕೊಂಡ್ಳು. ಅವಳು ಬಸ್ಗೆ ಕಾಯ್ತಿರುವಾಗ ತುಂಬ ಜನ ತುಂಬಿರೋ ಬಸ್ ಬಂತು. ಆ ಬಸ್ ನೋಡ್ತಿದ್ದಂತೆ ಸುರಭಿಗೆ ತಲೆ ತಿರುಗ್ತು. ಜನರಿಂದ ಕಿಕ್ಕಿರಿದಿರೋ ಆ ಬಸ್ ನೋಡ್ತಾ, ಅಯ್ಯೋ ಇಷ್ಟು ಜನ ಇದ್ದಾರಲ್ಲ, ಇದ್ರಲ್ಲಿ ಹತ್ತಿದ್ರೆ ಉಸಿರು ಕೂಡ ಕಟ್ಟೋ ಹಾಗಿದೆ. ಆದರೆ ಇನ್ನು ತಡ ಮಾಡಿದ್ರೆ ಕಾಲೇಜಿಗೆ ತಡ ಆಗುತ್ತೆ, ಹೇಗಾದರೂ ಇದರಲ್ಲೇ ಹೋಗಬೇಕು ಅಂದ್ಕೊಳ್ತಾ ಬಸ್ ಹತ್ತಲು ಮೆಟ್ಟಿಲಿನ ಮೇಲೆ ಕಾಲಿಟ್ಲು. ಅಷ್ಟರಲ್ಲಿ ಸಡನ್ನಾಗಿ ಬಸ್ ಸ್ವಲ್ಪ ಅಲಗಿದ್ರಿಂದ ಕಾಲು ಜಾರಿ ಕೆಳಗೆ ಬೀಳಲು ಹೋದ್ಲು. ಸರಿಯಾಗಿ ಆಗಲೇ ಹತ್ತ ಬಂದ ರಂಜನಿ ಅದನ್ನು ಗಮನಿಸಿ ಹಿಂದಿನಿಂದ ಅವಳು ಬೀಳದಂತೆ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅದರಿಂದ ಕೆಳಗೆ ಬೀಳಬೇಕಿದ್ದ ಸುರಭಿ ಸುರಕ್ಷಿತವಾಗಿ ರಂಜನಿ ಕೈಗೆ ಒರಗದ್ಲು. ಬೀಳ್ತೀನಿ ಅನ್ನೋ ಭಯದಲ್ಲಿ ರಂಜನಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಸುರಭಿ ಮೆಲ್ಲನೆ ಕಣ್ಣು ಬಿಟ್ಟು ಮೊದಲ ಬಾರಿ ರಂಜನಿಯನ್ನು ನೋಡಿದ್ಲು. ಅವಳನ್ನ ನೋಡ್ತಿದ್ದಂತೆ, ಇದೇನಿವಳು, ನನಗೆ ಮೊದಲೇ ಪರಿಚಯ ಇದ್ದ ಹಾಗೆ ಅನ್ನಿಸ್ತಿದೆ ಅಂದ್ಕೊಳ್ಳುತ್ತಲೇ ಅವಳ ಕೈಯಿಂದ ಎದ್ದು ಮೆಲ್ಲನೆ ದೂರ ಸರಿತಾ, ಥ್ಯಾಂಕ್ ಯು ನನ್ನ ಕಾಪಾಡೋದಕ್ಕೆ ಅಂದ್ಲು ಸುರಭಿ. ಪರವಾಗಿಲ್ಲ, ಆದರೆ ಬಸ್ ಅಷ್ಟು ರಶ್ ಆಗಿದ್ದಾಗ ಟ್ಯಾಕ್ಸಿಯಲ್ಲಿ ಹೋಗಬೇಕಲ್ವಾ, ಹೀಗೆ ಸಾಹಸ ಮಾಡಿ ಕಾಲು ಕೈ ಮುರ್ಕೊಂಡ್ರೆ ಹೇಗೆ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ಸುರಭಿ ನಕ್ಕು, ನಿಜ ಹೇಳಬೇಕಂದ್ರೆ ಈ ಊರಿಗೆ ನಾನು ಹೊಸಬ್ಳು, ಬಸ್ ಹತ್ತಾ ಇರೋದು ಕೂಡ ಮೊದಲ ಬಾರಿ, ಅದಕ್ಕೆ ಒಂದು ಸಾರಿ ಪ್ರಯತ್ನ ಮಾಡಿ ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಹೀಗೆ ಅಂತ ನಗ್ತಾ ಅಂದ್ಲು ಸುರಭಿ. ಇಂಥ ಪ್ರಯೋಗಗಳನ್ನ ಮಾಡಿ ಪ್ರಾಣದ ಮೇಲೆ ತೊಂದರೆ ತಂದುಕೊಳ್ಳೋದು ಸರಿಯಲ್ಲ. ಈ ದಾರಿಯಲ್ಲಿ ಬಸ್ ಇನ್ನೂ 1 ಗಂಟೆವರೆಗೂ ಬರಲ್ಲ, ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಜಾಗ್ರತೆಯಾಗಿ ಹೋಗು ಅಂತ ಹೇಳಿ ತನ್ನ ದಾರಿಯಲ್ಲಿ ಹೊರಟೋದ್ಲು ರಂಜನಿ. ಹೋಗ್ತಾ ಇರೋ ಅವಳನ್ನೇ ನೋಡ್ತಾ, ಯಾರು ನೀನು? ನಿನ್ನ ನೋಡ್ತಿದ್ರೆ ನನಗೆ ಯಾಕೋ ಆಪ್ತ ಮನುಷ್ಯನ ಥರ ಅನ್ನಿಸ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ಸುರಭಿ. ಇಷ್ಟರಲ್ಲಿ ಹೋಗ್ತಿದ್ದ ರಂಜನಿ ಹಿಂದೆ ತಿರುಗಿ ನೋಡಿ, ಕರೆದ್ಯಾ ಅಂತ ಕೇಳಿದ್ಲು. ಇಲ್ಲ ಅಂತ ಸುರಭಿ ಅಡ್ಡವಾಗಿ ತಲೆ ಆಡಿಸಿದ್ದಕ್ಕೆ, ಸರಿ ಹುಷಾರು ಅಂತ ಹೇಳಿ ರಂಜನಿ ಹೊರಟು ಹೋದ್ಲು. ಆಗಲೇ ಅಲ್ಲಿಗೆ ಟ್ಯಾಕ್ಸಿ ಕೂಡ ಬಂದಿದ್ದರಿಂದ ಸುರಭಿ ಕೂಡ ಕಾಲೇಜ್ಗೆ ಹೊರಟು ಹೋದ್ಲು. ಸ್ವಲ್ಪ ಹೊತ್ತಿಗೆ ಆಫೀಸ್ಗೆ ಬಂದ ರಂಜನಿ ಮೊದಲ ದಿನ ತಾನು ಕೂತಿದ್ದ ಜಾಗದಲ್ಲಿ ಕೂತ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೇವಂತ್ ಎಂಬ ಉದ್ಯೋಗಿ, ಹಲೋ ಮಿಸ್ ರಂಜನಿ, ನಿಮ್ಮನ್ನು ಮಿಸ್ಟರ್ ರುದ್ರ ತನ್ನ ಕ್ಯಾಬಿನ್ಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ದ. ಇವಾಗ ಇವ್ರ ಕ್ಯಾಬಿನ್ಗೆ ಯಾಕಪ್ಪ ಬರೋದಕ್ಕೆ ಹೇಳ್ತಿದ್ದಾರೆ ಅಂದ್ಕೊಳ್ತಾ, ಮಿಸ್ಟರ್ ರೇವಂತ್ ಅಷ್ಟಕ್ಕೂ ಈ ಆಫೀಸ್ನಲ್ಲಿ ನನ್ನ ಕೆಲಸ ಏನು ಅಂತ ಕೇಳಿದ್ಲು ರಂಜನಿ. ಆ ವಿಷಯ ನಾನು ಹೇಳೋದಕ್ಕಿಂತ ಬಾಸ್ ಹೇಳಿದ್ರೇ ಚೆನ್ನಾಗಿರುತ್ತೆ,
ಮೊದಲು ನೀನು ಬೇಗ ಹೋಗು, ಇಲ್ದಿದ್ರೆ ಮೊದಲ ದಿನವೇ ಶಿಕ್ಷೆ ಕೊಡ್ತಾರೆ ಅಂದ ರೇವಂತ್. ಹಾಂ, ಅವ್ರು ನನಗೆ ಕೊಡೋ ಶಿಕ್ಷೆಗಳನ್ನ ಇದುವರೆಗೆ ಯಾರಿಗೂ ಕೊಟ್ಟಿರಲ್ಲ. ಅಸಲೇ ಕೆನ್ನೆಗೆ ಹೊಡೆದಿದ್ದೀನಿ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಬಾರಿ ಏನು ಮಾಡ್ತಾರೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಎದ್ದು ನೇರವಾಗಿ ರುದ್ರನ್ ಕ್ಯಾಬಿನ್ಗೆ ಹೋದ್ಲು ರಂಜನಿ. ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ರುದ್ರ ತಲೆ ಎತ್ತಿ ಅವಳನ್ನ ನೋಡಿ ಒಂದು ಹುಬ್ಬು ಮಾತ್ರ ಮೇಲೆ ಏರಿಸಿ ಕೂತ್ಕೋ ಅಂದ. ತಕ್ಷಣ ಬೊಂಬೆ ಅಂತ ಕೂತ ರಂಜನಿ, ಸರ್ ಇಲ್ಲಿ ನನ್ನ ಕೆಲಸ ಏನು ಅಂತ ಕೇಳಿದ್ಲು. ಏಯ್, ನಿನಗೆ ಬಂದ ಮೇಲೆ ನೋಡಿಲ್ವಾ ಅಂತ ಕೇಳ್ದ ರುದ್ರ. ನನಗೆ ಯಾವ ಮೇಲ್ ಬಂದಿಲ್ಲ ಸರ್, ಆಫೀಸ್ ಇನ್ನೂ ಹೊಸ ಇಮೇಲ್ ID ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ್ಲು ರಂಜನಿ. ಅಮ್ಮ ಸರಿ, ಈ ದಿನ ಎಲ್ಲ ಕೊಡ್ತಾರೆ. ಈ ಆಫೀಸ್ನಲ್ಲಿ ನಿನ್ನ ಕೆಲಸ CEO PA ಅಂತ ಹೇಳ್ದ ರುದ್ರ. ಓಹೋ, CEO PAನಾ ಅಂತ ಕೇಳಿದ ರಂಜನಿ. ಆದ ತಕ್ಷಣವೇ ಏನು CEO PAನಾ ಅಂತ ಆಶ್ಚರ್ಯದಿಂದ ನೋಡಿ 2 ಕೈಗಳಿಂದ ತಂತುಟಿಗಳನ್ನ ಮುಚ್ಕೊಂಡ್ಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಮೊದಲೇ ನೋಡಿ ವಿಡಿಯೋನ.